ಇದಿರ್ತೈತಿ. ನಿಮ್ಗೆ ಏನಾದ್ರು ಈ ಒಂದು ವಿಡಿಯೋ ಒಳಗೆ ಏನಾದ್ರು ಡೌಟ್ ಏನಾದ್ರು ಇತ್ತಂದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿ ಅಲ್ಲಿ ಶೋ ಆಗ್ತಿರ್ತಿಲ್ಲ. ಸೊ ಅದಕ್ಕೆ ನೀವು ಡೈರೆಕ್ಟ್ ಆಗಿ ಬಂದು ಮೆಸೇಜ್ ಮಾಡಬಹುದು. ಮೆಸೇಜ್ ಮಾಡೋದ್ ನಾನು ನಿಮ್ಗೆ ಕೇಳ್ತೇನಂತ. ವೆಲ್ಕಮ್ ಬ್ಯಾಕ್ ಟು ನಮ್ದೊಂದು ಹೊಸ ವಿಡಿಯೋಕ್ಕ. ಈ ಒಂದು ವಿಡಿಯೋ ಒಳಗ ನಾವು ಯಾವ್ದ್ರ ಬಗ್ಗೆ ಮಾತಾಡಕತ್ತೀವಿ ಅಂದ್ರೆ ಯಾವ ಒಂದು ಕಂಟೆಂಟ್ ಬಗ್ಗೆ ಹೇಳಕತ್ತೀವಿ ಅಂತ ಹೇಳ್ತಾರೆ ಪೂರ್ತಿ ಕ್ಲಿಯರ್ ಆಗಿ ಎಂಡ್ ವರ್ಗು ನೋಡ್ರಿ. ಯಾರು ಸಹ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಸ್ಕಿಪ್ ಮಾಡೋದ್ರಿಂದ ನಿಮಗ ಒಳಗಿರ್ತಕ್ಕಂಥ ಕಂಟೆಂಟ್ ಎಲ್ಲ ಮಿಸ್ ಆಗ್ಬೋದು. ಬರ್ರಿ ಇದೊಂದು ವಿಡಿಯೋ ಏನಂದ್ರಪ್ಪ ಅಂತಂದ್ರ ಬಹಳ ಜನ ಕೇಳಾಕತ್ತಿದ್ರು ಮತ್ತ ಕಮೆಂಟ್ ಮಾಡಾಕತ್ತಿದ್ರು ಆಪ್ಷನ್ ಎಂಟ್ರಿ ಬಗ್ಗೆ ಒಂದು ವಿಡಿಯೋ ಮಾಡ್ರಿ. ಆಪ್ಷನ್ ಎಂಟ್ರಿ ಲೈಕ್ ನಮ್ಗೆ ಆಪ್ಷನ್ ಎಂಟ್ರಿ ಅಂದ್ರೆ ಗೊತ್ತಿಲ್ಲ, ಅದ್ರ ಬಗ್ಗೆ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಅಂತ ಹೇಳ್ತಾರೆ ಬಹಳ ಮಂದಿ ಪ್ರೆಸೆಸ್ ಎಲ್ಲ ಕೇಳಾತಿರಿ. ಆಪ್ಷನ್ ಎಂಟ್ರಿ ಅಂದ್ರೆ ಜಾಸ್ತಿ ಏನಿಲ್ಲ, ಬಹಳ ಅಂದ್ರೆ ಬಹಳ ಈಸಿ ಐತಿ. ಅದ್ರಾಗ ಮೇನ್ಲಿ ಬರೋದು ಏನಪ್ಪಾ ಅಂತಂದ್ರ KE ಅವರ ಪ್ರತಿಯೊಂದು ಹುಡುಗರಿಗೆ ಮೀನ್ಸ್ ಪ್ರತಿಯೊಬ್ಬ ಒಂದು ಸ್ಟೂಡೆಂಟ್ಗಳಿಗೆ ಪ್ರತಿಯೊಂದು ಅಭ್ಯರ್ಥಿಗೂ ಸಹ ಒಂದೊಂದು ಸೀಕ್ರೆಟ್ ಕೋಡ್ ಅಂತ ಹೇಳಿ ಕೊಟ್ಟಿರ್ತಾರ. ಆ ಸೀಕ್ರೆಟ್ ಕೋಡ್ ಪ್ಲಸ್ ನಿಮ್ಮ ಒಂದು ಪಾಸ್ವರ್ಡ್ ಮೀನ್ಸ್ ಇವಾಗ ಒಂದೇನ್ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿರಲ್ಲ ಮತ್ತೆ ಇನ್ನೊಮ್ಮ ರೀಜನರೇಟ್ ಮಾಡ್ಕೋಬೇಕಾಕೈತಿ. ನಿಮ್ಮ ಒಂದು ಪಾಸ್ವರ್ಡ್ ಅದಿದ್ದನ್ನ ಬೇರೆದಾಗಿ ಮಾಡ್ಕೋಬೇಕಾಗ್ತದ. ಯಾವ ತರ ಅಂತ ಲೈಕ್ ಸೀಕ್ರೆಟ್ ಕೀ ಅಂತ ಕೊಟ್ಟಿರ್ತಾರ. ಸೀಕ್ರೆಟ್ ಕೀ ಅಂದ್ರೆ ಏನಂದ್ರ ಲೈಕ್ ಪ್ರತಿಯೊಂದು ಹುಡುಗಿಗೂ ಒಂದೇ ಆದಂತ ಒಂದೊಂದು ಸೀಕ್ರೆಟ್ ಕೋಡ್ ಇರ್ತೈತಿ. ಸೊ ಆ ಕೋಡ್ ಯೂಸ್ ಮಾಡ್ಕೊಂಡ ನೀವು ಲಾಗಿನ್ ಆಗ್ಬೋದು. ನೀವೇನ್ ಕಾಲೇಜ್ ಎಂಟ್ರಿ ಮಾಡಿರ್ತಿರಲ್ಲ ಅಂದ್ರೆ ನಂದು ಫಸ್ಟ್ ಪ್ರಿಫರೆನ್ಸ್ ಒಳಗೆ ಇದು ಇರ್ತೈತಿ, ಸೆಕೆಂಡ್ ಪ್ರಿಫರೆನ್ಸ್ ಆ ತರ ಆಗಿರ್ತೈತಿ. ಆ ಕೋಡ್ ನಿಮ್ಮ ಆ ಒಂದು ಕೋಡ್ ಅನ್ನ ನೀವು ಯಾರ ಜೊತೆ ಶೇರ್ ಮಾಡ್ಕೋಬಾರ್ದು. ಅಂದ್ರೆ ಲೈಕ್ ನಮ್ ದೋಸ್ತ್ ಅದ, ನನ್ನ ಕ್ಲೋಸ್ ಫ್ರೆಂಡ್ ಅದ ಅಂತ ಹೇಳ್ಕೊಂಡು ನಾವು ಅವನಿಗೇನ್ರೆ ಶೇರ್ ಮಾಡಿದೆ ಅಂದ್ರ ಸೊ ಆ ಒಂದು ಕೋಡ್ ತಗೊಂಡು ಅವ ನಿಮ್ಮ ಒಂದು ಕಾಲೇಜ್ ಎಂಟ್ರಿ ನೀವು ಪ್ರಿಯಾರಿಟಿ ಬಗ್ಗೆ ಕೊಟ್ಟಿರ್ತಿರಲ್ಲ ಆ ಪ್ರಿಯಾರಿಟಿನ ಅವ ಚೇಂಜ್ ಮಾಡ್ಬೋದು. ನೀವೇನಾದ್ರೂ ಆತರ ಯಾವ್ದು ಕೊಡ್ಲಿಕ್ ಹೋಗ್ಬೇಡ್ರಿ. ಯಾರೇ ಎಷ್ಟೇ ಕ್ಲೋಸ್ ಇದ್ರು ಯಾರಿಗೂ ಸಹ ಶೇರ್ ಮಾಡಕ್ ಹೋಗ್ಬೇಡ್ರಿ. ಇದು ಆಪ್ಷನ್ ಎಂಟ್ರಿ ಐತೆ. ಈ ತರ ಆದ್ಮೇಲೆ ನಿಮಗ ಮುಂದೆ ನೀವು ಏನೇನು ಆಪ್ಷನ್ ಎಂಟ್ರಿ ಮಾಡುವಾಗ ಏನೇನು ಹೆಲ್ಪ್ ಏನೇನು ಇಂಪಾರ್ಟೆಂಟ್ ಬೇಕಾಗಿತ್ತಂದ್ರ ಸೀಕ್ರೆಟ್ ಕೀ ಏನಂದಿ ಅಲ್ಲ ಆ ಒಂದು ಸೀಕ್ರೆಟ್ ಕೀ ಇರ್ತೈತಿ. ಅದಾದ್ಮೇಲೆ ಸಿಟಿ ನಂಬರ್, ಮೇನ್ ಸಿಟಿ ನಂಬರ್ ಏನ್ ಇರ್ತೈತಿಲ್ಲ ನಿಮ್ಮ ಒಂದು ಸೀಟ್ ನಂಬರ್ ಏನದಲ್ಲ ರಿಜಿಸ್ಟರ್ ನಂಬರ್ ಸೀಟ್ ನಂಬರ್ ಅಂದ್ರೆ ಎಲ್ಲ ಒಂದ. ಸೊ ಅದು ಇನ್ನು ಅದಾದ್ಮೇಲೆ ಪಾಸ್ವರ್ಡ್ ಚೇಂಜ್ ಮಾಡ್ಬೇಕಾಗಿರ್ತೈತಿ. ಅದು ಆಲ್ರೆಡಿ ಅಲ್ಲಿ ತೋರಿಸಿರ್ತಾರ, ಅವ್ರು ಕೇಳ್ತಾರ ಪಾಸ್ವರ್ಡ್ ಚೇಂಜ್ ಮಾಡ್ರಿ ಅಂತ ಹೇಳ್ತಾರ. ಸೊ ಪಾಸ್ವರ್ಡ್ ಚೇಂಜ್ ಮಾಡ್ಬೇಕು. ಇದಾದ್ಮೇಲೆ ಲೈಕ್ ನಿಮ್ಮ ಒಂದು ನಾಳೆ ಆಪ್ಷನ್ ಎಂಟ್ರಿ ಕೊಟ್ಟಾಗ ನಿಮ್ಮ ಒಂದು ರ್ಯಾಂಕ್ ಲಿಸ್ಟ್ ಬಿಟ್ಟು ಆದ್ಮೇಲೆ ಆಪ್ಷನ್ ಎಂಟ್ರಿ ಅಂತ ಹೇಳ್ತಾರೆ ಕೊಟ್ಟಿರ್ತಾರ. ನೀವು ಒಂದು ಆಪ್ಷನ್ ಎಂಟ್ರಿ ಮಾಡ್ರಿ ಅಂತ ಹೇಳಿ ಎಲ್ಲ ಪ್ರತಿಯೊಂದು ಸ್ಟೂಡೆಂಟ್ಗಳಿಗೂ ಹೇಳಿರ್ತಾರ. ಆಪ್ಷನ್ ಎಂಟ್ರಿ ಮಾಡುವಾಗ ನಿಮ್ಗ 3 ಕಾಲಮ್ ಬರ್ತಾವ ಅಂದ್ರೆ ಸ್ಕ್ರೀನ್ ಒಳಗೆ 3 ಕಾಲಮ್ ಬರ್ತಾವ. ಒಂದೇದು ಆಪ್ಷನ್ ಎಂಟ್ರಿ, ಇನ್ನೊಂದು ಅಲಾಟ್ಮೆಂಟ್, ಮತ್ತೆ ಮೂರನೇದು ಅಕೌಂಟ್ ಸೆಟ್ಟಿಂಗ್ ಅಂತ ಹೇಳಿ ಈ ತರ ಬರ್ತಾವ. ಲೈಕ್ ಇದ್ರ ತೋರ್ಸಕ್ ಆಗೋದಿಲ್ಲ. ನಿಮ್ಗೆ ನಾಳೆ ನಾ ಆಪ್ಷನ್ ಎಂಟ್ರಿ ಮಾಡಕ್ ಕೊಟ್ಟಿರ್ತೇನಲ್ಲ ಸೊ ಆ ಟೈಮ್ ಒಳಗ ನಾನು ನಿಮ್ಗೆ ಲೈವ್ ಆಗಿ ಒಂದು ವಿಡಿಯೋ ಮಾಡಿ ಡೆಮೋನ ತೋರಿಸ್ಬಿಡ್ತೇನೆ ಅಂತ ಹೆಂಗ್ ಅಪ್ಲೋಡ್ ಮಾಡ್ಬೇಕು ಡಾಕ್ಯುಮೆಂಟ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ತೋರಿಸ್ತೇನೆ ಅಂತ. ಆಪ್ಷನ್ ಎಂಟ್ರಿ ಅಂತ ಇರ್ತೈತಿ. ಆಪ್ಷನ್ ಎಂಟ್ರಿ ಒಳಗ ಲೈಕ್ ನಿಮ್ಮೊಂದು ಪ್ರಿಯಾರಿಟಿ ಹೆಂಗಿರ್ಬೇಕು. ಇವಾಗ ನಂದು ಫಸ್ಟ್ ಕಾಲೇಜ್ ಯಾವ್ದಪ್ಪ ಅಂದ್ರೆ RV ಕಾಲೇಜ್ ಇಂಜಿನಿಯರಿಂಗ್ ಐತಪ್ಪ, ನಾ ಅದ್ರೊಳಗ CS ಬ್ರಾಂಚ್ ತಗೋತೀನಿ. ಆ ಒಂದು CS ಬ್ರಾಂಚ್ ನೀವು RV ಕಾಲೇಜ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊಂಡಾರ ಆ ಒಂದು ಕಾಲೇಜ್ ಪ್ಲಸ್ ಕೋರ್ಸ್ ಅದು ನೀವು ಏನಂದ್ರೆ ನಂಬರ್ 1 ಕೊಡ್ತೀರಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರದೆ MSRIT MS ರಾಮಯ್ಯ ಕಾಲೇಜ್ ಕೊಡ್ತೀನಿ. ಅದ್ರಾಗೂ ಸಹ CS ಕೋರ್ಸ್ ತಗೋತೀನಿ, CS ಬ್ರಾಂಚ್ ತಗೋತೀನಿ ಅಂದ್ರ ಆ ಸೆಕೆಂಡ್ ಕಾಲೇಜ್ ನೀವು MS ರಾಮಯ್ಯ ಕೊಡ್ಬೋದು. ಈ ತರ ಒಂದು ಫಸ್ಟ್ ಆಗನೆ ಸೆಕೆಂಡ್ ಆಗನೆ ಥರ್ಡ್ ಒಂದು ಕಾಲೇಜ್ ವೈಸ್ ಯಾವ್ದಾದ್ರು ಕಾಲೇಜ್ ಚೆನ್ನಾಗೈತೆ ನಿಮ್ಗೆ ಯಾವ್ದು ಇಷ್ಟ ಐತಲ್ಲ ಆ ಕಾಲೇಜ್ ವೈಸ್ಗೆ ರ್ಯಾಂಕ್ ವೈಸ್ ಕೊಟ್ಕೊಟ್ ಬಂದ್ರಿ ಅಂದ್ರ ಸೊ ಅದಕ್ಕೆ ನೀವು ಆಪ್ಷನ್ ಎಂಟ್ರಿ ಅಂತ ಹೇಳ್ತಾರೆ. ಇನ್ನು ಆಪ್ಷನ್ ಎಂಟ್ರಿ ಒಳಗೆ ಬಂದಾಕಾರ ಇದಾಯ್ತು. ಇನ್ನು ನಮಗ ಕಾಲೇಜ್ ಒಳಗೆ ಗೊತ್ತಿಲ್ರಿ, ಕಾಲೇಜ್ ಒಳಗೆ ಯಾವ ಕೋರ್ಸ್ ಅದ ಅಂತ ಹೇಳಿ ಏನೋ ಗೊತ್ತಿಲ್ಲ ಅಂದ್ರ ಲೈಕ್ ಕಾಲೇಜ್ ಏನಂತ ನಾವು ಕಾಲೇಜ್ ನೇಮ್ ಸರ್ಚ್ ಮಾಡ್ಬೇಕು. ಮೇನ್ಲಿ ಅಂದಾಕಾರ ಕಾಲೇಜ್ ಸೀಕ್ರೆಟ್ ಕೋಡ್ ಅಂತ ಒಂದು ಕಾಲೇಜ್ ಕೋಡ್ ಅಂತ ಇರ್ತೈತಿ. ಸೊ ಕಾಲೇಜ್ ಕೋಡ್ ಇವಾಗ ಒಂದು RV ಕಾಲೇಜ್ ಏನೈತೆ ಅಂದ್ರೆ RVC ಮುಂದಿನ ಕೋರ್ಸ್ RVC RVE CS ಹಿಂಗೇನೋ ಒಂಥರ ಒಂದು ಕೋಡ್ ಕೊಟ್ಟಿರ್ತಾರ. ಆ ಕೋಡ್ ಅನ್ನು ನೀವು ಎಂಟರ್ ಮಾಡ್ಬೇಕು. ನೀವು ಎಂಟರ್ ಮಾಡ್ದಾಕ ನಿಮ್ ಕಾಲೇಜ್ ನೇಮ್ ಬರ್ತೈತಿ ಪ್ಲಸ್ ಯಾವ ಬ್ರಾಂಚ್ ಬೇಕೋ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಅದಾದ್ಮೇಲೆ ಪ್ರಿಯಾರಿಟಿಗಳು ಮೇನ್ ಐತಿ ನೋಡ್ರಿ. ನನಗ ಮೇನ್ ಫಸ್ಟ್ ಪ್ರಿಯಾರಿಟಿನ CS ಬ್ರಾಂಚ್ ಕೊಡ್ತೀನಿ, ಅದು RV ಕಾಲೇಜ್ ಒಳಗೆ ಕೊಡ್ತೀನಿ ಅಂದ್ರೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ನಾ ಫಾರ್ಮ್ ಸೈನ್ಸ್ ಓದಾಕತ್ತೀನಿ, ನಾ ಫಾರ್ಮ್ ಸೈನ್ಸ್ ಒಳಗ ನಂಗೆ ಅಗ್ರಿಕಲ್ಚರ್ ಮೇನ್ ಪ್ರಿಯಾರಿಟಿ ಐತಂದ್ರ ಅಗ್ರಿಕಲ್ಚರ್ ಲೈಕ್ ಟಾಪ್ ಕಾಲೇಜ್ ಯಾವ್ದಂದ್ರೆ GKVK, ನಾ GKVK ಒಳಗ ಅಗ್ರಿಕಲ್ಚರ್ ಬ್ರಾಂಚ್ ತಗೋತೀನಿ ಅಂದ್ರೆ ಅದು ಫಸ್ಟ್ ಪ್ರಿಯಾರಿಟಿ ಅದಕ್ಕೆ ಕೊಡ್ಬೇಕು. ಇಲ್ಲ ನಾ ಧಾರವಾಡ ಯೂನಿವರ್ಸಿಟಿ ತಗೋತೀನಿ, ನಂಗೆ ಅಗ್ರಿಕಲ್ಚರ್ ಬೇಕಂದ್ರೆ UASD ಅಂತ ಹೇಳಿ ಬರ್ತೈತಿ ಧಾರವಾಡದ. ಮತ್ತೆ ಅದೇ ರೀತಿ ನಂದು ಶಿವಮೊಗ್ಗ ಒಳಗೆ ಇರುವಕ್ಕಿದ್ ಮೇನ್ ಬ್ರಾಂಚ್ ಮೇನ್ ಕ್ಯಾಂಪಸ್ ಬೇಕು ನನಗಂದ್ರ KSN UHS ಇರುವಕ್ಕಿ ನಂದು ಅಗ್ರಿಕಲ್ಚರ್ ಬ್ರಾಂಚ್ ಬೇಕು, ಇಲ್ಲ ನಂಗೆ ಫಾರೆಸ್ಟ್ ಬೇಕು. ಆತರ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಷ್ಟ ಐತೆ. ನಿಮ್ಮ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳಕ ಯಾವುದೇ ರೀತಿ ಒಂದು ಲಿಮಿಟ್ ಇರುವುದಿಲ್ಲ. ಮತ್ತ ನೀವೇನ್ ಇವಾಗ ಏನ್ ಎಂಟ್ರಿ ಮಾಡ್ತಿರ್ತೀರಲ್ಲ ಎಂಟ್ರಿ ಮಾಡುವಾಗ ಲೈಕ್ 4 to 5 ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ಅಲ್ಲಿ ಆದ್ಮೇಲೆ ಸಬ್ಮಿಟ್ ಕೊಡೋದು. ಅಂದ್ರೆ ನಾಲ್ಕೈದು ಕಾಲೇಜ್ ಆದ್ಮೇಲೆ ಸಬ್ಮಿಟ್ ಕೊಡೋದು. ಈ ತರ ಪದೇ ಮಾಡೋದು. ಜಸ್ಟ್ 4-5 ಕಾಲೇಜ್ ಸೆಲೆಕ್ಟ್ ಮಾಡಿದ್ರೆ ಸಬ್ಮಿಟ್ ಮಾಡೋದು. ಈ ತರ ಯಾಕಂದ್ರೆ ಮಿಡಲ್ ಒಳಗ ನೆಟ್ವರ್ಕ್ ಇಶ್ಯೂ ಆಗ್ತಿರ್ತದ. ನಾವು ಜಾಸ್ತಿ ಒಮ್ಮೆ ಒಂದು 100 ಕಾಲೇಜ್ ಕೊಟ್ಟೆ ಅಕಸ್ಮಾತ್ ನೆಟ್ವರ್ಕ್ ಇಶ್ಯೂ ಇಂದ ಅದು ಕಾಲೇಜ್ ಹಿಡಿಲಿಲ್ಲ ಅಂದ್ರೆ ಆತರ ಮಾಡಕ್ ಹೋಗ್ಬೇಡ್ರಿ. 4 to 5 ಅಷ್ಟೇ ನೀವು ನಾವು ಮೊದ್ಲಿಗೆ ಒಂದು RV ಕಾಲೇಜ್ ಹಾಕ್ದೆ, ಒಂದು MS ರಾಮಯ್ಯ ಹಾಕ್ದೆ, ಲೈಕ್ ಈ ತರ ಒಂದು 4-5 ಕಾಲೇಜ್ ಹಾಕೋದು
ಸಬ್ಮಿಟ್ ಮಾಡೋದು, 4-5 ಕಾಲೇಜ್ ಹಾಕೋದು ಸಬ್ಮಿಟ್ ಮಾಡೋದು, ಈ ತರ ಮಾಡ್ರಿ. ಈ ತರ ಮಾಡೋದ್ರಿಂದ ನಿಮ್ಗೆ ನೆಟ್ವರ್ಕ್ ಯಾವುದೇ ಇಶ್ಯೂ ಆಗೋದಿಲ್ಲ. ಮೇನ್ಲಿ ಕೆ ಅವ್ರು ಹೇಳ್ಬೇಕಂದ್ರ ಒಂದು 5 ನಿಮಿಷ ಆದ್ಮೇಲೆ ಏನೋ ಲಾಗೌಟ್ ಆಗ್ತಿರ್ತಾರ, ಆಟೋಮೆಟಿಕ್ಲಿ ಲಾಗೌಟ್ ಆಗ್ತಿರ್ತದ. ಸೊ ಹಂಗಂತೇಳಿ ಯಾವ್ದೋ ಒಂದು ಇಶ್ಯೂ ಐತೆ ಅಂತ ಅನ್ಕೋಬೇಡ್ರಿ. ಕೆ ಅವರು ತಮ್ಮ ಒಂದು ಸೇಫ್ಟಿಗೋಸ್ಕರ, ಅಂದ್ರೆ ಯಾರೋ ಒಂದು ಹ್ಯಾಕ್ ಮಾಡ್ಕೊಂಡು ನಿಮ್ಮ ಒಂದು ಎಲ್ಲಾ ತಗೊಂಡು ಅವ್ರು ಇದು ಮಾಡಕತ್ತಾರೆ ಅಂತ ಅನ್ಕೊಂಡೋಸ್ಕರ ಅವರೇ ಒಂದು ತಲೆ ಓಡಿಸಿ ಏನಂದ್ರೆ 5 ನಿಮಿಷಕ್ಕೊಮ್ಮ ಲಾಗೌಟ್ ಮಾಡ್ತಿರ್ತಾರ. ಲಾಗೌಟ್ ಮಾಡಿ ಮತ್ತೆ ಲಾಗಿನ್ ಮಾಡಕ್ ನಿಮ್ಗೆ ಕೇಳ್ತಾರೆ, ನೀವು ಪಾಸ್ವರ್ಡ್ ನೀವೇ ಅದಿರೋ ಅಥವಾ ಬೇರೆದವರು ಲಾಗಿನ್ ಆದಾರೋ ಅಂತ ಹೇಳ್ತಾರೆ. ಸೊ ಪದೇ ಪದೇ ಕೇಳೋದ್ರಿಂದ ನೀವೆಲ್ಲ ಗಾಬರಿ ಹಾಕ್ ಹೋಗ್ಬೇಡ್ರಿ. ಓವರ್ ಆಲ್ ಇಡೀ ನಮ್ಮ ಕರ್ನಾಟಕದೊಳಗ ಎಷ್ಟು ಕಾಲೇಜ್ಗಳು ಅದಾವಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಆಗ್ಲಿ, ವೆಟರ್ನರಿ ಆಗ್ಲಿ, ಫಾರೆಸ್ಟ್ರಿ ಆಗ್ಲಿ, ಅಗ್ರಿಕಲ್ಚರ್ ಆಗ್ಲಿ, ಯಾವುದೇ ಫಾರ್ಮ್ ಸೈನ್ಸ್ ಆಗ್ಲಿ, ಬಿಟೆಕ್ ಆಗ್ಲಿ, ತಕ್ಕಾದಂತ ಕಾಲೇಜ್ಗಳಾಗ್ಲಿ, ಅಲ್ಲಿ ಒಂದು ಎಲ್ಲಾನು ಕಾಲೇಜ್ಗಳು ಇರ್ತಾವ. ನಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋರಿ. ಯಾವುದೇ ರೀತಿ ಲಿಮಿಟ್ ಇರೋದಿಲ್ಲ. ನೀವು ಬೇಕಾದಂಗ ಎಷ್ಟು ಕಾಲೇಜ್ ಓವರ್ ಆಲ್ ಕರ್ನಾಟಕದೊಳಗೆ ಎಷ್ಟು ಕಾಲೇಜ್ ಅದಾವಲ್ಲ, ಆ ಅಷ್ಟು ಕಾಲೇಜ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅಷ್ಟು ಕಾಲೇಜ್ ನೀವು ಸೆಲೆಕ್ಟ್ ಮಾಡ್ಕೋರಿ. ನಿಮ್ಗೆ ಯಾವ್ದು ಬೇಕು ಪ್ರಿಯಾರಿಟಿ ಮೇನ್ ಇಂಪಾರ್ಟೆಂಟ್ ಐತಿ. ಫಸ್ಟ್ ಪ್ರಿಯಾರಿಟಿ ಯಾವ್ದು ಕೊಡ್ತೀರಿ, ಸೆಕೆಂಡ್ ಪ್ರಿಯಾರಿಟಿ ಯಾವ್ದು ಕೊಡ್ತೀರಿ, ಯಾವ ಬ್ರಾಂಚಿಗೆ ಕೊಡ್ತೀರಿ, ಯಾವ ಕಾಲೇಜಿಗೆ ಕೊಡ್ತೀರಿ, ಅದು ಬಹಳ ಮುಖ್ಯವಾಗ್ತದ. ಪ್ರತಿಯೊಂದು ನೋಡ್ಕೊಂಡು ಕರೆಕ್ಟ್ ಆಗಿ ಮಾಡ್ಕೋರಿ. ಇನ್ನು ಇದು ಆದ್ಮೇಲೆ ಇದು ಎಲ್ಲ ಫಸ್ಟ್ ಬರೋದು, ಅದನ್ನ ನೀವು ಒಂದು ಆಪ್ಷನ್ ಎಂಟ್ರಿ ಮಾಡುವಾಗ ಯಾವ ತರ ಸೆಲೆಕ್ಟ್ ಮಾಡ್ಕೋತೀರಿ ಅಂತ ಹೇಳಿ ಆಯ್ತು. ಇನ್ನು ಸೆಕೆಂಡ್ ಕಾಲಮ್ ಅಂತ ಹೇಳಿದ್ದೆ ನಾನು ನಿಮಗ, ಅಲಾಟ್ಮೆಂಟ್. ನಮ್ಗೆ ಯಾವ ಕಾಲೇಜ್ ಸಿಕ್ಕದಲ್ಲ ಅದು ಸೆಕೆಂಡ್ ಕಾಲಮ್ ಒಳಗೆ ಬರ್ತೈತಿ. ಮೀನ್ಸ್ ಅಲಾಟ್ಮೆಂಟ್, ನಮಗ ಈ ಕಾಲೇಜ್ ಸಿಕ್ಕೈತಿ, ಈ ಬ್ರಾಂಚ್ ಸಿಕ್ಕೈತಿ, ಇಲ್ಲೈತಿ, ಇದ್ರ ಫೀಸ್ ಇಷ್ಟ ಐತಿ ಅಂತ ಹೇಳ್ತಾರೆ. ನಾನು ನಿಮಗ ಫೀಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಮಾಡ್ತೀನಿ. ಯಾವ್ಯಾವ ಒಂದು ಫೀಸ್ಗೆ, ಯಾವ ಒಂದು ಕೋರ್ಸಿಗೆ ಎಷ್ಟು ಫೀಸ್ ಅದ, ಯಾವ್ಲೆಲ್ಲ ಎಷ್ಟು ಐತಿ ಅಂತ ಹೇಳ್ತಾರೆ. ನಾನು ನಿಮಗ ಒಂದು ನೆಕ್ಸ್ಟ್ ವಿಡಿಯೋ ಒಳಗೆ ಮಾಡ್ತೀನಿ ಅಂತ. ಮತ್ತೆ ಇನ್ನು ಮುಂದೆ 3ನೇ ಕಾಲಮ್ ಅಂತ ಹೇಳಿದ್ದೆ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಹೇಳಿ. ಸೊ ಅಕೌಂಟ್ ಸೆಟ್ಟಿಂಗ್ ಒಳಗೆ ಏನೂ ಇರೋದಿಲ್ಲ, ಪಾಸ್ವರ್ಡ್ ಚೇಂಜ್ ಮಾಡೋದ, ಸೆಟ್ ಮಾಡೋದ ಅದೇ ಆಗಿರ್ತೈತಿ. ಈ ತರ ಒಂದು ಕಮೆಂಟ್ ಮಾಡಕ ನಿಮ್ಗೆ ಆಗ್ತಿರಲ್ಲ, ಕೆಲವೊಬ್ರು ಹೆಸಿಟೇಟ್ ಮಾಡ್ಕೋತಿರ್ತಾರ, ಏನಪ್ಪಾ ಕಮೆಂಟ್ ಮಾಡಿದ್ರೆ ನನ್ನ ಮೆಸೇಜ್ ಎಲ್ಲರೂ ಓದ್ತಾರ ಅಂತ ಹೇಳಿ. ನೀವು ಡೈರೆಕ್ಟ್ ನಂಗೆ ಪರ್ಸನಲಿ ಇನ್ಸ್ಟಾ ಒಳಗ ಮೆಸೇಜ್ ಮಾಡ್ಬೋದು. ಇಷ್ಟ ಹೇಳಿ ಇವತ್ತಿನೊಂದು ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಯಾರಿಗೆ ಇಷ್ಟ ಆಗಿತ್ತು ಅವರೆಲ್ಲ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ರಿ, ಅವ್ರಿಗೂ ಸಹ ಮ್ಯಾಟ್ರ್ ಏನಂತ ಹೇಳಿ ಗೊತ್ತಾಗ್ಲಿ, ಅವರು ಸಹ ಅರ್ಥ ಮಾಡ್ಕೊಳ್ಳಿ. ಕಾಲೇಜ್ ಎಂಟ್ರಿ ಮಾಡೋದು ದೊಡ್ಡ ತಪ್ಪು ಮಾಡಕ್ ಹೋಗ್ಬೇಡ್ರಿ. ಇದು ಈಸಿ ಐತಿ. ಆಪ್ಷನ್ ಎಂಟ್ರಿ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ.